ನಿನ್ನ ಕುಟುಂಬದವರು ರಕ್ಷಣೆ ಹೊಂದಬೇಕು, ನಿನ್ನ ಬಂಧುಗಳು ರಕ್ಷಣೆ ಹೊಂದಬೇಕು, ನಿನ್ನ ಹಳ್ಳಿಯವರು ರಕ್ಷಣೆ ಹೊಂದಬೇಕು, ನಿನ್ನ ಪಟ್ಟಣದವರು ರಕ್ಷಣೆ ಹೊಂದಬೇಕು, ನಿನ್ನ ಹತ್ರ ಇರುವಂತಹ ಪ್ರತಿ ಪರಿಚಿತರು ಕೂಡ ರಕ್ಷಣೆ ಹೊಂದಬೇಕೆಂಬುದೇ ದೇವರ ಒಂದು ಆಸೆಯಾಗಿದೆ, ದೇವರ ಇಷ್ಟ ಆಗಿದೆ ಎಂಬುದಾಗಿ ಪೌಲನು ಈ ವಾಕ್ಯ ಭಾಗದಲ್ಲಿ ಬರೆಯುವುದನ್ನ ನಾವು ನೋಡುವಂತರಾಗಿದ್ದೇವೆ. ಹಾಗಾದ್ರೆ ಪರಲೋಕದಲ್ಲಿ ತಂದೆಯಾದ ದೇವರಿಗೆ ಕೂತ್ಕೊಂಡು ಅದನ್ನು ಯೋಚಿಸ್ತಾ ಇದ್ದಾನೆ, ಪ್ರತಿ ಮಗುವು ಕೂಡ ರಕ್ಷಣೆ ಹೊಂದಬೇಕು. ಮಾರ್ಕ 1:38 ವಚನ, ಲೂಕ 4:43 ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಆ ಹಳ್ಳಿಗೆ ಕೂಡ ಹೋಗ್ಬೇಕು, ನಾನು ಆ ಹಳ್ಳಿ ಕೂಡ ಹೋಗಿ ಸುವಾರ್ತೆಯನ್ನು ನಾನು ಸಾರಬೇಕು, ಅಲ್ಲಿ ಜನರು ಕೂಡ ರಕ್ಷಣೆ ಹೊಂದಬೇಕು. ಯೆರೂಸಲೇಮ್ ಮಾತ್ರವಷ್ಟೇ ಅಲ್ಲ, ಈ ಪಟ್ಟಣದವರಷ್ಟೇ ಅಲ್ಲ, ನಾ ಹಳ್ಳಿಗೆ ಕೂಡ ಹೋಗಬೇಕು ಎಂಬ ಭಾರವನ್ನ ಯೇಸು ಸ್ವಾಮಿ ಇಟ್ಟುಕೊಂಡವನಾಗಿ ಈ ಲೋಕದಲ್ಲಿ ನಾನು ಬಂದಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಸಮಸ್ತವನ್ನು ಸೃಷ್ಟಿ ಮಾಡಿದಂತ ದೇವರು ಮಾನವರಿಗೋಸ್ಕರ ಪ್ರಾಣವನ್ನ ಕೊಡಲಿಕ್ಕೆ ಸಿದ್ಧನಾಗಿ ಬಂದ ಆತನು ಹೇಳ್ತಾ ಇದ್ದಾನೆ, ನಾ ಹಳ್ಳಿ ಕೂಡ ಹೋಗ್ಬೇಕು, ನಾನು ಹಳ್ಳಿ ಜನರು ಕೂಡ ರಕ್ಷಣೆ ಹೊಂದಬೇಕಂತ ಭಾರ ನನಗಿದೆ, ಅಲ್ಲಿಯವರು ಕೂಡ ಯಾರು ನಶಿಸಿ ಹೋಗಬಾರದು ಎಂಬುದಾಗಿ ಸ್ವಾಮಿ ತನ್ನ ಶಿಷ್ಯರೊಟ್ಟಿಗೆ ಹೇಳಿ ಅವರನ್ನ ಕರೆದುಕೊಂಡು ನಡೆಯುತ್ತಾ ಹಳ್ಳಿಗಳಿಗೆ ಹೋಗುವುದನ್ನ ನಾವು ಗಮನಿಸುವಂತರಾಗಿದ್ದೇವೆ. ಕಾರಣ ಇದರ ಅರ್ಥ ಏನಂದ್ರೆ, ಆತನಿಗೆ ಒಂದು ಭಾರ ಇದೆ. ಏನು ಆ ಭಾರ ಅಂದ್ರೆ, ಪ್ರತಿಯೊಬ್ಬರು ಕೂಡ ಕರ್ತನ ಸುವಾರ್ತೆಯನ್ನು ತಿಳಿದುಕೊಳ್ಳಬೇಕು, ಪ್ರತಿಯೊಬ್ಬರು ಕೂಡ ಪರಲೋಕ ರಾಜ್ಯದ ಕುರಿತಾಗಿ ತಿಳಿದುಕೊಳ್ಳಬೇಕೆನ್ನುವಂತ ಭಾರದಿಂದ ಆತನು ಹೋಗ್ತಾ ಇರುವುದನ್ನ ನಾವು ಗಮನಿಸ್ತೇವೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ 70 ಕಿಲೋಮೀಟರ್ ಆತನು ನಡೆಯುತ್ತಾ ಸೇವೆ ಮಾಡಿದ್ರು. ಎಷ್ಟು ಕಿಲೋಮೀಟರ್? 70 ಕಿಲೋಮೀಟರ್ ನಡ್ಕೊಂಡೇ ಸೇವೆ ಮಾಡಿದ್ರು. ಎಲ್ಲ ಹಳ್ಳಿಗಳಿಗೆ ಆತನು ಹೋಗಿ ಸೇವೆ ಮಾಡಿದ್ರು. ನೋಡಿ, ವಾಕ್ಯ ಹೇಳುತ್ತೆ, ಆತನ ಹತ್ರ ಅನೇಕರು ಬರ್ತಾ ಇದ್ದಾರೆ. ಆತನಿಗಿಂತ ಮುಂಚಾಗಿ ಹೋಗಿ ಅನೇಕರು ಆತನಿಗೋಸ್ಕರ ಕಾಯ್ತಾ ಇದ್ರು. ಆದ್ರೆ ಇವೆಲ್ಲವುಗಳ ಮಧ್ಯದಲ್ಲಿ ಆತನು ಅನೇಕ ಹಳ್ಳಿಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ. ಹಾಗೆ ಮೊದಲನೇ ಕೊರಿಂಥ 9:16 ವಚನದಲ್ಲಿ ಪೌಲನು ಕೂಡ ಹೇಳ್ತಾನೆ, ಸಾರಲೇಬೇಕೆಂಬ ನಿರ್ಬಂಧ ನನಗಿದೆ, ಸಾರದೆ ಹೋದರೆ ನನ್ನ ಗತಿಯನ್ನು ಏನು ಹೇಳಲಿ. ತೆಲುಗು ಬೈಬಲ್ ಹೇಳ್ತದೆ, సువార్తను ప్రకటింపవలసిన భారము నా మీద మోపబడి ఉన్నది. ఏ భారము మోపబడి ఉన్నదంట? సువార్త ప్రకటించే భారము నా మీద మోపబడి ఉన్నది. సువార్త ಸಾರುವಂತ ಭಾರ ನನ್ನ ಮೇಲೆ ಇದೆ ಎಂಬುದಾಗಿ ತೆಲುಗು ಬೈಬಲ್ ಅಲ್ಲಿ ಹೇಳುತ್ತದೆ. ನಿರ್ಬಂಧ ನನಗಿದೆ, ಸಾರಲೇಬೇಕು, ಸಾರದ ಹೋದರೆ ನನ್ನ ಗತಿಯನ್ನ ಏನು ಹೇಳಲಿ. ಒಂದು ದಿನ ದೇವರು ನನಗೆ ಲೆಕ್ಕ ಕೇಳ್ತಾರೆ. ಇದರ ನಿಮಿತ್ತವಾಗಿ ಏನೆಲ್ಲ ಸಮಸ್ಯೆಗಳು, ಶೋಧನೆಗಳು ನಾನು ಹಾದು ಹೋಗಬೇಕಾಗುತ್ತೆ. ಏನು ನಾನು ಹೇಳಲಿ ಅಂತ ಭಾರವನ್ನು ಹೊತ್ತುಕೊಂಡಿದ್ದಾರೆ. ನೋಡಿ, ಸಾರಲೇಬೇಕೆಂಬ ನಿರ್ಬಂಧ ನನಗಿದೆ, ಸಾರದೆ ಹೋದ ನನ್ನ ಗತಿಯನ್ನ ಏನು ಹೇಳಲಿ ಎಂಬುದಾಗಿ. ಇದರ ಅರ್ಥ, ಒಂದು ದಿನ ದೇವರು ನನಗೆ ಲೆಕ್ಕವನ್ನ ಕೇಳುವನಾಗಿದ್ದಾನೆ. ಪ್ರಿಯ ಮಗನ ಮಗಳೇ, ನೀನು ಪ್ರಾರ್ಥನೆ ಮಾಡಿದಾಗ ನಾನು ನಿನಗೆ ಉತ್ತರವನ್ನ ಕೊಟ್ಟೆ. ನೀನು ಕಷ್ಟದಲ್ಲಿರುವಾಗ ನಾನು ನಿನ್ನನ್ನು ಬಿಡುಗಡೆ ಮಾಡಿದೆ, ನಿನಗೆ ರಕ್ಷಣೆ ಕೊಟ್ಟೆ, ನಿನಗೆ ಒಂದು ಒಳ್ಳೆ ಕೆಲಸವನ್ನ ಕೊಟ್ಟೆ, ಏನೆಲ್ಲ ನಿನಗೆ ಸಹಾಯ ಮಾಡಿದೆ. ಆದ್ರೂ ನೀನು ಅನೇಕರಿಗೆ ಸುವಾರ್ತೆಯನ್ನು ಸಾರಿದೆಯಾ? ಅನೇಕರಿಗೆ ನನ್ನ ಕುರಿತಾಗಿ ನೀನು ತಿಳಿಸಿದೆಯಾ? ಈಗ ನಾನು ರಕ್ಷಿಸಲಿಕ್ಕೆ ಎಷ್ಟು ಜನರಿಗೆ ನನ್ನ ಕುರಿತಾಗಿ ನೀನು ಹೇಳಿದೆ ಎಂಬುದಾಗಿ ಒಂದು ದಿನ ಪರಲೋಕದಲ್ಲಿ ದೇವರು ಪ್ರತಿಯೊಬ್ಬರಿಗೂ ಕೇಳುವಂತ ದಿನ, ಅದು ಒಂದು ದಿನ ಅತಿ ಬೇಗನೆ ಅದು ಬರುವಂತದಾಗಿದೆ. ಆ ದಿನ ದೇವರ ಮುಂದೆ ನಾವು ನಿಂತುಕೊಳ್ಳುವಾಗ, ದೇವರೇ ಈಗ ನಾನು ಖಾಲಿಯಾಗಿ ಬಂದಿದ್ದೇನೆ ಎಂಬುದಾಗಿ ಹೇಳಕ್ಕಾಗಲ್ಲ. ಒಂದು 4 ಜನರನ್ನ ತೆಗೆದುಕೊಂಡು ನಾವು ಹೋಗಬೇಕಾಗಿದೆ. ಅದನ್ನು ಯೇಸು ಸ್ವಾಮಿ ಲೋಕದಲ್ಲಿ ಬರುವಾಗ ಅನೇಕ ಜನರನ್ನ ದೇವರ ರಾಜ್ಯಕ್ಕಾಗಿ ಸುವಾರ್ತೆಯನ್ನು ಸಾರಿ ಅನೇಕ ಜನ ಕರ್ತನ ಬಳಿಗೆ ನಡೆಸಿರುವುದನ್ನ ನಾವು ಗಮನಿಸ್ತೇವೆ. ಆತನ ಶಿಷ್ಯರ 12 ಜನ ಅವರು ಸುವಾರ್ತೆಯನ್ನು ಸಾರಿ ಅನೇಕರನ್ನು ಕೂಡ ಕರ್ತನ ಕಡೆ ನಡೆಸಿದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಅಂದ್ರೆ ಇವರೆಲ್ಲರೂ ಇರುವಂತ ಭಾರ ಒಂದೇ, ಸುವಾರ್ತೆಯನ್ನು ಸಾರಬೇಕೆನ್ನುವಂತ ಭಾರ ಇದೆ. ಗಮನಿಸಿ, ಇಲ್ಲಿ ಪರಲೋಕದಲ್ಲಿ ತಂದೆಯಾದ ದೇವರು ಆತನು ಇಷ್ಟಪಡ್ತಾ ಇದ್ದಾನೆ. ಪರಲೋಕದಿಂದ ಒಂದು ಶಬ್ದ ಬರ್ತಾ ಇದೆ, ಸುವಾರ್ತೆ ಸಾರಬೇಕು, ಎಲ್ಲರೂ ರಕ್ಷಣೆ ಹೊಂದಬೇಕು ಎಂಬುದಾಗಿ. ಭೂಲೋಕದಲ್ಲಿ ಯೇಸು ಸ್ವಾಮಿ ಆತನ ಶಿಷ್ಯರು ಅನೇಕರು ಕೂಡ ಸುವಾರ್ತೆ ಸಾರ್ತಾ ಇದ್ದಾರೆ. ಒಬ್ಬರು ಕೂಡ ನಶಿಸಿ ಹೋಗಬಾರದು ಎಂಬುದಾಗಿ ಹಳ್ಳಿಗೆ ಹೋಗಿ ಸುವಾರ್ತೆ ಸಾರ್ತಾ ಇದ್ದಾರೆ. ಈಗ ನರಕದಿಂದ ಒಂದು ಶಬ್ದ ಬರ್ತಾ ಇದೆ. ಲೂಕನ ಬರೆದ ಸುವಾರ್ತೆ 16:28 ವಚನ, ಅಪ್ಪ, ನನಗೆ 5 ಜನ ಅಣ್ಣ ತಮ್ಮಂದಿರಿದ್ದಾರೆ, ಅವರಿಗೆ ಸ್ಥಳಕ್ಕೆ ಬರಬಾರದು, ಅವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ಲಾಜರನನ್ನ ಕಳಿಸುವಂತ. ನೋಡಿ, ನರಕದಿಂದ ಶಬ್ದ ಬರುತ್ತದೆ, ಸುವಾರ್ತೆ ಸಾರಬೇಕು. ಮೇಲಿಂದ ಶಬ್ದ ಬಂತು, ಎಲ್ಲ ರಕ್ಷಣೆ ಹೊಂದಬೇಕು. ಭೂಲೋಕದಲ್ಲಿ ಒಂದು ಶಬ್ದ ಹೋಗ್ತಾ ಇದೆ, ಎಲ್ಲರೂ ಕೂಡ ಸುವಾರ್ತೆಯನ್ನು ಸಾರಬೇಕು ಎಂಬುದಾಗಿ. ಈಗ ನರಕದಿಂದ ಕೂಡ ಒಂದು ಶಬ್ದ ಬರ್ತಾ ಇದೆ. ಈ ನರಕದಲ್ಲಿ ಐಶ್ವರ್ಯವಂತರಿದ್ದಾನೆ,
ಲಾಜರನ ದೇವರು ನಂಬಿದ್ದಾನೆ, ಐಶ್ವರ್ಯವಂತನ ದೇವರು ನಂಬಿಲ್ಲ. ಒಂದು ದಿನ ಆತನಿಗೆ ಮರಣ ಬಂತು, ಈತನಿಗೆ ಮರಣ ಬಂತು. ಈಗ ಲಾಜರನು ದೇವರ ಸನ್ನಿಧಾನದಲ್ಲಿ ಆತನಿದ್ದಾನೆ, ಅಬ್ರಹಾಮನ ಎದೆಗೆ ಆತನು ಹೊರಗಿಕೊಂಡಿದ್ದಾನೆ. ಐಶ್ವರ್ಯವಂತನು ನರಕದಲ್ಲಿದ್ದಾನೆ. ನರಕದಲ್ಲಿದ್ದ ಒಂದು ಶಬ್ದ ಹೇಳ್ತಾ ಇದೆ, ಅಯ್ಯ ಈ ಸ್ಥಳಕ್ಕೆ ಬರ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅಯ್ಯೋ ಯಾತನೆ ಸ್ಥಳ ನನಗೆ ಇರ್ತೀನಿ ಎಂಬುದಾಗಿ ಗೊತ್ತಿಲ್ಲ. ಅವಾಗ ಅಲ್ಲಿಂದ ಹೇಳ್ತಾ ಇದ್ದಾನೆ, ತನ್ನ ಅಣ್ಣ ತಮ್ಮಂದರ ನೆನಪು ಮಾಡಿಕೊಳ್ತಾ ಇದ್ದಾನೆ. ಅಲ್ಲಿಂದ ನರಕದಲ್ಲಿ ನೆನಪುಕೊಂಡು ನನಗೆ 5 ಜನ ಅಣ್ಣ ತಮ್ಮರಿದ್ದಾರೆ. ಅಯ್ಯೋ ನನ್ನ ಪರಿಸ್ಥಿತಿಯಲ್ಲಿ ಬರಬಾರದು, ನಾನು ಇಲ್ಲಿ ಬಂದ ಹಾಗೆ ಅವರು ಬರಬಾರದು. ಯಾರನ್ನ ಸೇವೆಗಳಿಗೆ ಕಳಿಸಿರಿ, ಸುವಾರ್ತೆಯವರಿಗೆ ಸಾರಲ್ಪಡಲಿ ಎಂಬುದಾಗಿ ನರಕದಿಂದ ಶಬ್ದ ಬರ್ತಾರೆ. ಸ್ವಂತ ರಕ್ತ ಸಂಬಂಧಿಕರಿಗೋಸ್ಕರ ಒಂದು ಶಬ್ದ ಅಲ್ಲಿ ಹೊರಡ್ತಾ ಇರುವುದನ್ನು ನಾವು ಗಮನಿಸುವುದಾಗಿದೆ. ಪರಲೋಕದಿಂದ ಶಬ್ದ ಬರ್ತಾ ಇದೆ, ಎಲ್ಲರೂ ರಕ್ಷಣೆ ಹೊಂದಬೇಕು. ಭೂಲೋಕದ ಹಳ್ಳಿಗೆ ಹೋಗಿ ಸುವಾರ್ತೆ ಸಾರು ಪಡ್ತಾ ಇದೆ, ಭಾರತದಿಂದ ಎಲ್ಲರೂ ರಕ್ಷಣೆ ಹೊಂದಬೇಕು. ನರಕದಲ್ಲಿ ಹೋದಂತ ಮನುಷ್ಯ ಹೇಳ್ತಾ ಇದ್ದಾನೆ, ನನ್ನ ಕುಟುಂಬದವರು ರಕ್ಷಣೆ ಹೊಂದಬೇಕು, ಯಾರು ಈ ಸ್ಥಳಕ್ಕೆ ಬರಬಾರದು ಎಂಬುದಾಗಿ ಗಮನಿಸಿ. ಇವತ್ತು ಎಷ್ಟೋ ಜನ ಕುಟುಂಬದಲ್ಲಿ ರಕ್ಷಣೆ ಹೊಂದಿಲ್ಲ. ಒಂದು ಕುಟುಂಬದಲ್ಲಿ ಒಬ್ಬರು ರಕ್ಷಣೆ ಹೊಂದಿರಬಹುದು, ಒಂದು ಕುಟುಂಬದಲ್ಲಿ ದೊಡ್ಡ ಕುಟುಂಬ ಇರುವಾಗ ಒಂದೇ ಕುಟುಂಬ ರಕ್ಷಣೆ ಹೊಂದಿರಬಹುದು. ಇನ್ನು ಎಷ್ಟೋ ಜನ ರಕ್ಷಣೆ ಹೊಂದಬೇಕಾಗಿದೆ. ಎಷ್ಟೋ ಜನರು ಕೂಡ ಕರ್ತನ ಸುವಾರ್ತೆಯನ್ನ ಅವರು ತಿಳಿದುಕೊಳ್ಳಬೇಕಾಗಿದೆ. ಹಾಗಾದ್ರೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು? ಒಂದು ಸಾರಿ ಒಬ್ಬ ದೇವರ ಸೇವಕರು ಪ್ರತಿದಿನ ಅವರು ಸುವಾರ್ತೆ ಸಾರುವರಾಗಿದ್ರಂತೆ. ಪ್ರತಿದಿನ ಯಾರಿಗಾದ್ರೂ ಒಬ್ಬರು ಸುವಾರ್ತೆ ಸಾರದೆ ನಿದ್ದೆ ಮಾಡ್ತಿಲ್ಲ ಅಂತೆ. ಪ್ರತಿದಿನ ಒಬ್ಬರು ಸುವಾರ್ತೆ ಸಾರ್ತಾ ಇದೆ. ಆದ್ರೆ ಒಂದು ದಿನ ತುಂಬಾ ಆತನಿಗೆ ಜ್ವರ ಬಂದಿದೆ. ತುಂಬಾ ಜ್ವರ ಬಂದು ನಡುಗ್ತಾ ಇದ್ದಾನೆ. ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಅಯ್ಯೋ ಇವತ್ತು ನಾನು ಯಾರಿಗೆ ಸುವಾರ್ತೆ ಸಾರಿಲ್ಲಲ್ಲ, ಯಾರಿಗೆ ಸ್ವಾಮಿ ಬಗ್ಗೆ ನಾನು ಹೇಳಿಲ್ಲಲ್ಲ, ಈಗ ನಾನು ಏನು ಮಾಡಲಿ ಎಂಬುದಾಗಿ ಹೆಂಡತಿ ಕೇಳ್ತಾ ಇದ್ದಾರೆ. ನಾನು ಇವತ್ತು ಸುವಾರ್ತೆ ಸಾರಿಲ್ಲ. ಇಲ್ರಿ ನಿಮ್ಗೆ ಆರಾಮಿಲ್ಲಲ್ಲ, ಇರ್ಲಿ ಇವತ್ತು ಒಂದು ದಿನ ಇರ್ಲಿ, ನಾಳೆ ನೀವು ಸಾರುವಂತೀರಿ. ಅವಾಗ ಇಲ್ಲ, ಒಂದು ದಿನ ಕೂಡ ನಾನು ಬಿಡಲ್ಲ, ಒಂದು ದಿನ ಕೂಡ ಬಿಡದೆ ನಾನು ಸುವಾರ್ತೆ ಸಾರ್ತಾ ಇದ್ದೇನೆ. ಹಾಗಾಗಿ ಇವತ್ತು ಕೂಡ ನಾನು ಸುವಾರ್ತೆ ಸಾರಲಿಕ್ಕೆ ಹೋಗ್ಬೇಕು ಎಂಬುದಾಗಿ ಹೇಳಿ ಆ ಮಂಚದಿಂದ ಎದ್ದು ಒಂದು ಚರ್ಕಿನನ್ನು ಹಾಕೊಂಡಿರುತ್ತೆ, ತುಂಬಾ ಶಟ್ರನ್ನು ಹಾಕೊಂಡು 3 ಛತ್ರಿಗಳನ್ನ ತೆಗೆದುಕೊಂಡಿರುತ್ತೆ. ತುಂಬಾ ಮಳೆ ಬರ್ತಾ ಇದೆ. 3 ಛತ್ರಿಗಳನ್ನ ಕೈಯಲ್ಲಿ ಹಿಡಿದುಕೊಂಡು ನೇರವಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿರುತ್ತೆ. ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಸಿಂದ ಇಳಿತಾ ಇರುವಂತ ಜನರಿಗೆ ಈತನ ಹತ್ರ ಇರುವಂತಹ 3 ಛತ್ರಿಗಳನ್ನ, ಅದರಲ್ಲಿ ಒಂದು ಛತ್ರಿ ಈತ ಹಿಡ್ಕೊಂಡು 2 ಛತ್ರಿಯನ್ನು ತೆಗೆದುಕೊಂಡು ಯಾರೆಲ್ಲ ಬಸ್ ಅಲ್ಲಿ ಇಳಿತಾ ಇದಾರಲ್ಲ ಅವರ ಹತ್ರ ಹೋಗಿ ತಗೊಳ್ಳಿ ಸರ್. ಇವಾಗ ಆ ಛತ್ರಿನ ಅವ್ರಿಗೆ ಕೊಟ್ಟು ಅವ್ರನ್ನ ಡ್ರಾಪ್ ಮಾಡಿ ತಿರುಗಿ ಎಲ್ಲಿವರೆಗೆ ಹೋಗ್ಬೇಕು ಅಲ್ಲಿವರೆಗೆ ಅಲ್ಲಿ ಅವ್ರನ್ನ ಬಿಟ್ಟು ಮತ್ತೆ ತಿರುಗಿ ಬಂದು ಇಳಿಯುವವರಿಗೆ ಮತ್ತೆ ಛತ್ರಿಯನ್ನ ಕೊಡ್ತಾ ಇದ್ದಾರೆ. ಸೊ ಒಂದು ಸಾರಿ 3 ಜನ ಬಸ್ ಅಲ್ಲಿ ಇಳಿತಾ ಇದ್ದಾರೆ. ಅವಾಗ ಅವರಿಗೆ ಛತ್ರಿಯನ್ನು ಕೊಟ್ಟು ಅದನ್ನ ಅಲ್ಲಿಂದ ಅವರಿಗೆ ಡ್ರಾಪ್ ಮಾಡಿ ಹೋಗುವಾಗ ಅವ್ರು ಹೇಳಿದಂತೆ, ಯಾರು ನೀವು ಎಲ್ಲರೂ ಬಂದವರಿಗೆಲ್ಲ ಛತ್ರಿ ಕೊಡ್ತಾ ಇದ್ದೀರಾ, ಮಳೆಯಲ್ಲಿ ತೋಯಿಸಬಾರ್ದು ಅಂತ ಛತ್ರಿ ಕೊಡ್ತಾ ಇದ್ದೀರಾ, ಯಾರು ನೀವು ಎಂಬುದಾಗಿ, ಬನ್ರಿ ನಮ್ಮ ಜೊತೆ ಬನ್ರಿ, ಟೀ ಕುಡೋಣ, ಚಾ ಕುಡೋಣ ಅಂತೇಳಿ ಹೋಗಿ ಹೋಟೆಲ್ಗೆ ಹೋಗಿ ಅಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಾ ಚಾ ಕುಡಿತಾ ಇದ್ದಾರಂತೆ. ಅವಾಗ ಅವ್ರು ಇವ್ರು ಹೇಳಿದಂತೆ, ನಾನು ನಿಮಗೆ ತೋರಿಸಿರುವಂತ ಈ ಸಹಾಯ, ನಾನು ನಿಮಗೆ ತೋರಿಸಿರುವಂತ ಈ ಪ್ರೀತಿ, ಅದು ನನ್ನಲ್ಲಿರುವ ದೇವರು ನಿಮಗೆ ಕೊಟ್ಟಿದ್ದಾರೆ. ಅವಾಗ ಆ 3 ಜನ ಹೇಳಿದ್ರಂತೆ, ಹೇಳ್ರಿ ನೋಡೋಣ ಏನಿದೆ ಅದರಲ್ಲಿ. ಅವಾಗ ಯೇಸು ಸ್ವಾಮಿ ಬಗ್ಗೆ ಸುವಾರ್ತೆ ಹೇಳಲಿಕ್ಕೆ ಪ್ರಾರಂಭ ಮಾಡುವಂತೆ ಆ 3 ಜನ ಯೇಸುವನ್ನು ತಿಳಿದುಕೊಂಡು ಸಭೆಗೆ ಹೋದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿ, ಯಾವಾಗ ನಮಗೆ ಭಾರ ಇರ್ತದೋ ಅವಾಗ ಜನರು ರಕ್ಷಣೆ ಹೊಂದುತ್ತಾರೆ. ಯಾವಾಗ ನಮಗೆ ಭಾರ ಬರ್ತದೋ ಅವಾಗ ಜನರು ಕರ್ತನ ಬಗ್ಗೆ ತಿಳಿದುಕೊಳ್ಳುವಂತರಾಗಿದ್ದಾರೆ. ಇವತ್ತು ನಮಗೆ ಭಾರ ಬೇಕಾಗಿದೆ. ನಮ್ಮ ಕುಟುಂಬದಲ್ಲಿ ಇನ್ನೂ ಅನೇಕ ಜನರು ರಕ್ಷಣೆ ಹೊಂದಿಲ್ಲ. ಇನ್ನು ನನ್ನ ಬಂಧುಗಳಲ್ಲಿ ಅನೇಕರು ರಕ್ಷಣೆ ಹೊಂದಿಲ್ಲ. ಇನ್ನು ನನ್ನ ಹಳ್ಳಿಯಲ್ಲಿ ಅನೇಕ ರಕ್ಷಣೆ ಹೊಂದಿಲ್ಲ. ನಮ್ಮ ಪಟ್ಟಣದಲ್ಲಿ ಇನ್ನೂ ಅನೇಕ ರಕ್ಷಣೆ ಹೊಂದಿಲ್ಲ ಎಂಬುದಾಗಿ ಯಾವಾಗ ಭಾರ ಬರ್ತದೋ ಆವಾಗ ದೇವರು ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಭಾರವುಳ್ಳಂತವರನ್ನ ಕರ್ತನ ಎಂದಿಗೂ ಕೂಡ ಅವರ ಆಸೆಯನ್ನು ನಿರಾಸೆ ಪಡಿಸುವುದಿಲ್ಲ. ಅವರ ಮೂಲಕವಾಗಿ ಅನೇಕರನ್ನ ಕರ್ತನ ಕಡೆಗೆ ನಡೆಸುವನಾಗಿದ್ದಾನೆ. ಹಲ್ಲೆಲೂಯಾ. 2003ರಲ್ಲಿ ನಮ್ಮ ತಾಯಿಯವರು ಪ್ರಾರ್ಥನೆ ಮಾಡ್ತಾ ಇದ್ರು, ದೇವರೇ ನಮ್ಮ ಒಂದು ಬಂಧುಗಳು ರಕ್ಷಣೆ ಹೊಂದಬೇಕು. ನಮ್ಮ ತಂದೆ 3 ಜನ ಅಣ್ಣ ತಮ್ಮರು, ಅವರಲ್ಲಿ ಇವರು ಮಾತ್ರ ರಕ್ಷಣೆ ಹೊಂದಿದ್ದಾರೆ. ಅಂದ್ರೆ ನಮ್ಮ ತಾಯಿಯವರು ಮಾತ್ರ ರಕ್ಷಣೆ ಹೊಂದಿದ್ದಾರೆ. ಅವರಿಗಿಂತ ಇರುವಂತಹ ದೊಡ್ಡವರು ಇನ್ನೂ 2 ರಕ್ಷಣೆ ಹೊಂದಿಲ್ಲ. ನಮ್ಮ ಭಾವಂದರು ಎಲ್ಲ ರಕ್ಷಣೆ ಹೊಂದಬೇಕು. ದೇವರು ಅವರನ್ನ ಕುರಿತಾಗಿ ತಿಳಿದುಕೊಳ್ಳಬೇಕು. ನನ್ನ ಸತ್ಯವನ್ನು ತಿಳ್ಕೊಬೇಕಪ್ಪ, ನಿನ್ನ ಪ್ರೀತಿಯನ್ನು ನಾವು ತಿಳ್ಕೊಬೇಕೆಂಬುದಾಗಿ 10 ವರ್ಷ ಅವರಿಗೋಸ್ಕರ ಪ್ರೇಯರ್ ಮಾಡಿದ್ದಾರೆ. ಎಷ್ಟು ವರ್ಷ? 10 ವರ್ಷ.
ಈ 10 ವರ್ಷ ಮಾಡಿದ ಪ್ರಾರ್ಥನೆ ಅದು ವ್ಯರ್ಥ ಆಗಲಿಲ್ಲ. ಇವತ್ತು ಯಾರಿಗೋಸ್ಕರ ಅವರು ಪ್ರಾರ್ಥನೆ ಮಾಡಿದಾರಲ್ಲ ಅವರೆಲ್ಲರೂ ಕೂಡ ದೇವರನ್ನು ನಂಬಿದ್ದಾರೆ. ಅವರೆಲ್ಲ ಒಬ್ಬ ಪಾಸ್ಟರ್ ಆಗಿದ್ದಾರೆ, ಚರ್ಚ್ ಅನ್ನು ಕಟ್ಟಿದ್ದಾರೆ. ಅವರ ಮಕ್ಕಳು, ಅವರ ಸೊಸೆಯಂದರು, ಅವರ ಮೊಮ್ಮಕ್ಕಳು ಎಲ್ಲರೂ ಕೂಡ ದೇವರನ್ನು ನಂಬಿದ್ದಾರೆ. ಹಲ್ಲೆಲೂಯಾ. ದೇವರು ಮಹಿಮೆ ಕೊಡೋಣ. ಜೋರಾಗಿ ಚಪ್ಪಾಳೆ ತಟ್ಟದ ದೇವರಿಗೆ ಮಹಿಮೆ ಆಗಿ ಜನ ಆಗ್ತಾರೆ. ಕಾರಣ ಏನು? ಭಾರ. ಸುವಾರ್ತೆ ಸಾರಬೇಕೆನ್ನುವಂತ ಭಾರ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆನ್ನುವಂತ ಭಾರ ಇರುವುದರಿಂದ ಇವತ್ತು ಅವರೆಲ್ಲರೂ ದೇವರು ನಂಬಿಕೊಂಡಿದ್ದಾರೆ. ಕರ್ತನ ವಾಕ್ಯ ಹೇಳ್ತದೆ, ಒಂದು ಕಾಲ ಬಿಟ್ಟು ನಿನ್ನ ನಿರೀಕ್ಷೆ ನಿರಾರ್ಥಕವಾಗುವುದು, ನೀನು ಪಟ್ಟಂತ ಪ್ರಯಾಸ ಅದು ವ್ಯರ್ಥವಾಗುವುದಿಲ್ಲ. ಯಾರಿಗೋಸ್ಕರ ನೀನು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತೀಯಾ, ಯಾರಿಗೋಸ್ಕರ ಸುವಾರ್ತೆಯನ್ನು ಸಾರ್ತೀಯಾ, ಅವರು ಒಂದು ದಿನ ಫಲವನ್ನ ಕೊಡುವವರಾಗಿದ್ದಾರೆ. ಇವತ್ತು ಅನೇಕರು ಹೇಳ್ತಾರೆ, ಸಾರ್ ನಾನು ಎಷ್ಟು ದಿನ ಪ್ರಾರ್ಥನೆ ಮಾಡಲಿ, 2-3 ವರ್ಷ ಆಯ್ತು ಅವ್ರಿಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದೇನೆ, ಇನ್ನೂ ಅವ್ರ ರಕ್ಷಣೆ ಹೊಂದ್ತಾ ಇಲ್ಲ, ಇನ್ನೂ ಸುವಾರ್ತೆಯನ್ನು ಕೇಳಿ ಇನ್ನೂ ದೇವರು ನಂಬ್ತಾ ಇಲ್ಲ. ಗಮನಿಸಿ, ನಿನ್ನ ಕೆಲಸ ಒಂದೇ, ನನ್ನ ಕೆಲಸ ಒಂದೇ. ಅವರಿಗೋಸ್ಕರ ಪ್ರಾರ್ಥನೆ ಮಾಡುವುದು, ಅವರಿಗೆ ಸುವಾರ್ತೆಯನ್ನ ಸಾರುವಂಥದ್ದು. ಒಂದು ದಿನ ಕರ್ತನ ಕಡೆಗೆ ಅವರು ಬರುವಂತರಾಗಿದ್ದಾರೆ. ಹಲ್ಲೆಲೂಯಾ. ಈ ಭಾರ ನಾವು ಇಟ್ಕೊಳ್ಳುವಂತರಾಗಿದೆ. ದೇವರೇ, ನಮ್ಮ ಕುಟುಂಬದವರು ರಕ್ಷಣೆ ಹೊಂದಬೇಕು. ದೇವರೇ, ನನ್ನ ಬಂಧುಗಳು ರಕ್ಷಣೆ ಹೊಂದಬೇಕು. ದೇವರೇ, ನನಗಿರುವಂತಹ ಸ್ನೇಹಿತರು ರಕ್ಷಣೆ ಹೊಂದಬೇಕು. ಎಷ್ಟೋ ಜನ ಸ್ನೇಹಿತರು ಹತ್ತಿರವಾಗಿದ್ದಲ್ಲ, ಆ ಸ್ನೇಹಿತರು ರಕ್ಷಣೆ ಹೊಂದಬೇಕು. ಹೌದು, ನಮಗೆ ಅನೇಕ ಸ್ನೇಹಿತರಿದ್ದಾರೆ, ಅನೇಕ ಕುಟುಂಬದವರಿದ್ದಾರೆ, ಬಂಧುಗಳಿದ್ದಾರೆ, ಪಟ್ಟಣದವರಿದ್ದಾರೆ, ಪರಿಚಯಸ್ಥರಿದ್ದಾರೆ, ಕೆಲಸಗಾರರಿದ್ದಾರೆ, ಯಾರೆಲ್ಲ ಇದ್ದಾರೆ. ಅವರಿಗೆಲ್ಲರಿಗೆ ಸುವಾರ್ತೆ ಸಾರುವಂತ ಒಂದು ಭಾರ ನಿನ್ನ ಒಳಗಡೆ ಇರುವುದಾದ್ರೆ, ಪ್ರಾರ್ಥಿಸುವಂತ ಭಾರ ಇರುವುದಾದ್ರೆ, ಖಂಡಿತವಾಗಿ ಒಂದು ದಿನ ನಿನ್ನ ಮುಖಾಂತರವಾಗಿ ಅವರು ದೇವರ ರಾಜ್ಯದಲ್ಲಿ ಅವರನ್ನು ಕಾಣಲಿಕ್ಕೆ ಸಾಧ್ಯವಾಗುವಂತಹ. ಹಲ್ಲೆಲೂಯಾ. ಈ ಶಬ್ದ ಬರ್ತಾ ಇದೆ, ಪರಲೋಕದಿಂದ ಒಂದು ಶಬ್ದ ಬರ್ತಾ ಇದೆ, ಎಲ್ಲರೂ ರಕ್ಷಣೆ ಹೊಂದಬೇಕು. ಭೂಲೋಕದ ಹಳ್ಳಿ ಹೋಗಿ ನಾವು ಸುವಾರ್ತೆ ಸಾರಬೇಕು. ನರಕದಿಂದ ಒಂದು ಶಬ್ದ ಬರ್ತಾ ಇದೆ, ಅಯ್ಯೋ ನನಗೆ 5 ಜನ ಅಣ್ಣ ತಮ್ಮರಿದ್ದಾರೆ, ಅವರು ಯಾರು ಕೂಡ ಈ ಸ್ಥಳದಲ್ಲಿ ಬರಬಾರದು. ಗಮನಿಸಿ, 3 ಸಾಕ್ಷಿಗಳು ನಮಗಿದೆ. ಪರಲೋಕದಿಂದ ಬಂದ ಸಾಕ್ಷಿ, ಭೂಲೋಕದಲ್ಲಿ ಸಾರಲ್ಪಡುವಂತ ಸಾಕ್ಷಿ, ನರಕದಿಂದ ಬಂದಂತ ಸಾಕ್ಷಿ. ಈ 3 ಸಾಕ್ಷಿಗಳನ್ನು ಹಿಡಿದುಕೊಂಡು ನಾವು ಪ್ರಾರ್ಥಿಸುವಂತರಾಗಿರೋಣ, ಭಾರವನ್ನ ತೆಗೆದುಕೊಳ್ಳೋಣ. ಇವತ್ತಿಂದ ನನ್ನ ಕುಟುಂಬದಲ್ಲಿ ಸ್ವಾಮಿ ನಿನ್ನ ಹೆಸರನ್ನ ತಿಳಿಯದೆ, ನಿನ್ನ ಮೇಲೆ ವಿಶ್ವಾಸ ಮಾಡದೆ ಇರುವಂತವರು ಒಬ್ಬರು ಕೂಡ ಇರಬಾರದು. ಇಡೀ ನನ್ನ ಕುಟುಂಬವೇ ಯೋಶುವನು ಹೇಳಿದ ಹಾಗೆ, ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸಿ ಎಂಬುದಾಗಿ ಹೇಳಿದ ಹಾಗೆ, ಇಡೀ ನನ್ನ ಕುಟುಂಬವೇ ಸ್ವಾಮಿ ನಿನ್ನ ರಕ್ಷಣೆಯಲ್ಲಿ ಬರಬೇಕು. ಇಡೀ ಸ್ವಾಮಿ ನನ್ನ ಬಂಧುಗಳು ನಿನ್ನ ರಕ್ಷಣೆಯಲ್ಲಿ ಬರಬೇಕು. ಇಡೀ ನನ್ನ ಹಳ್ಳಿ ನಿನ್ನ ರಕ್ಷಣೆಯಲ್ಲಿ ಬರಬೇಕು. ಇಡೀ ನನ್ನ ಊರೇ ನಿನ್ನ ರಕ್ಷಣೆಯಲ್ಲಿ ಬರಬೇಕೆಂಬುದಾಗಿ ಯೇಸು ಸ್ವಾಮಿ ತೆಗೆದುಕೊಂಡಂತ ಭಾರ, ಪೌಲನಿಗಿರುವಂತಹ ಭಾರ, ತಂದೆಯಾದ ದೇವರಿಗಿರುವಂತಹ ಆ ಇಷ್ಟವನ್ನ ನಾವು ನೆರವೇರಿಸುವುದಾದರೆ ಖಂಡಿತವಾಗಿ ಒಂದು ದಿನ ಅನೇಕರನ್ನ ಕರ್ತನಿಗೋಸ್ಕರ ರಕ್ಷಣೆಯಲ್ಲಿ ಇರುವುದನ್ನು ನಾವು ಕಾಡುವಂತವರಾಗಿದ್ದೇವೆ. ಹಲ್ಲೆಲೂಯಾ. ಇವತ್ತು ಇದೇನ ಭಾರ? ನರಕದಲ್ಲಿ ಇರುವವನಿಗೆ ಭಾರ ಇದೆ. ಯೇಸು ಸ್ವಾಮಿ ದೇವಾದ ದೇವರು, ರಾಜಾದಿ ರಾಜನು, ಸಮಸ್ತವನ್ನು ಸೃಷ್ಟಿ ಮಾಡಿದ ಆತನು ಹೇಳಿದ, ನಾನು ಆಳ್ಳಿ ಕೂಡ ಹೋಗ್ಬೇಕು, ಅಲ್ಲಿಗೆ ಒಬ್ಬರು ನನ್ನ ಕುರಿತಾಗಿ ತಿಳಿದೇ ಇರಬಾರದು. ಪರಲೋಕದಲ್ಲಿರುವಂತ ತಂದೆ ಹೇಳ್ತಾ ಇದ್ದಾರೆ, ಒಬ್ಬರು ಕೂಡ ರಕ್ಷಣೆ ಹೊಂದದೇ ಇರಬಾರದು, ಎಲ್ಲ ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಇಷ್ಟ, ನನ್ನ ಚಿತ್ತವಾಗಿದೆ. ಇವತ್ತು ನಮಗಿಷ್ಟ ಇದೆ ನಮ್ಮ ಮನೆಯಲ್ಲಿ ಒಬ್ಬರು ಕೂಡ ರಕ್ಷಣೆ ಹೊಂದದೇ ಇರುವವರು ಇರಬಾರದು. ನಮಗಿಷ್ಟ ಇದೆ ನನ್ನ ಬಂಧುಗಳಲ್ಲಿ ಯಾರು ಕೂಡ ಒಬ್ಬರು ರಕ್ಷಣೆ ಹೊಂದದೇ ಇರಬಾರದು. ಯಾರು ಕೂಡ ನರಕ ಎಂಬ ಸ್ಥಳಕ್ಕೆ ಹೋಗಬಾರದು. ಎಲ್ಲರೂ ಕೂಡ ಕರ್ತನ ಬಳಿಗೆ ಬರಬೇಕೆಂಬುದು. ಹಲ್ಲೆಲೂಯಾ. ಇವತ್ತು ಆ ಭಾರವನ್ನು ತೆಗೆದುಕೊಳ್ಳೋಣ. ಪೌಲನು ಹೇಳ್ತಾ ಇದ್ದಾನೆ, ಸಾರದೆ ಹೋದರೆ ನನ್ನ ಗತಿಯನ್ನ ಏನು ಹೇಳಲಿ. ಒಂದು ದಿನ ದೇವರು ನನಗೆ ಲೆಕ್ಕ ಕೇಳ್ತಾನೆ. ಒಂದು ದಿನ ದೇವರ ಮುಂದೆ ನಾನು ನಿಂತ್ಕೋಬೇಕಾಗುತ್ತೆ. ಆವಾಗ ಕರ್ತನ ಮುಂದೆ ನಾನು ತಿಳಿಸಬೇಕಾಗುತ್ತೆ. ಇವತ್ತು ನಾವು ಕರ್ತನ ಸಮ್ಮುಖದಲ್ಲಿ ಬಂದು ನಾವು ಸ್ವಾತಂತ್ರ್ಯವಾಗಿ ದೇವರನ್ನು ಆರಾಧನೆ ಮಾಡುತ್ತೇವೆ, ದೇವರನ್ನು ಸ್ತುತಿಸ್ತೇವೆ, ಸಂತೋಷವಾಗಿ ದೇವರ ನಾಮವನ್ನು ಗಣಪಡಿಸ್ತೇವೆ. ಆದ್ರೆ ಹೊರಗಡೆ ಎಷ್ಟೋ ಜನರು ಇದ್ದಾರೆ, ಎಷ್ಟೋ ಜನರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಕಾರಣ ಏನು? ಅವರು ಸಂತೈಸುವವರಿಲ್ಲ, ಅವರಿಗೆ ಒಳ್ಳೆ ಸುದ್ದಿಯನ್ನು ತಿಳಿಸುವವರಿಲ್ಲ, ಒಳ್ಳೆ ವಾರ್ತೆಗಳನ್ನು ತಿಳಿಸುವವರಿಲ್ಲ. ಇವತ್ತು ಎಷ್ಟೋ ಜನ ಲೋಕದ ಕಾರ್ಯಗಳನ್ನು ಮುಳುಗಿ ಅವರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಭಾರ ಇದೆ ದೇವರೇ, ಯಾರು ಕೂಡ ನನ್ನ ಪಟ್ಟಣದವರು ನಿನ್ನ ಕುರಿತಾಗಿ ಕೇಳದೇ ಇರಬಾರದು ಸ್ವಾಮಿ. ಯಾರು ಕೂಡ ನನ್ನ ಮನೆಯವರು ನಿನ್ನ ಕುರಿತಾಗಿ ಕೇಳದಿರಬಾರದು. ಪ್ರತಿಯೊಬ್ಬರು ಕೂಡ ನಿನ್ನ ರಕ್ಷಣೆಯಲ್ಲಿ ಬರಬೇಕು ದೇವರು. ಈ ಭಾರವನ್ನು ತೆಗೆದುಕೊಳ್ಳುವುದಾದರೆ ಒಂದು ದಿನ ನಮ್ಮ ಕಣ್ಣು ಕಾಣ್ತದೆ, ನಮ್ಮ ಕಿವಿ ಕೇಳುತ್ತದೆ, ನಮ್ಮ ಹೃದಯ ಆನಂದಿಸುತ್ತದೆ. ಅವರು ಯೇಸುವನ್ನ ಸ್ವೀಕರಿಸುವುದನ್ನು ನಾವು ನೋಡುವವರಾಗಿದ್ದೇವೆ. ಹಲ್ಲೆಲೂಯಾ. ಈ ಭಾರವನ್ನು ತೆಗೆದುಕೊಳ್ಳುವಂತರಾಗಿದೆ. ಎಷ್ಟು ಜನರಿಗೆ ಇವತ್ತಿನ ಭಾರ ತೆಗೆದುಕೊಳ್ತೀರಾ? ನೋಡಿ, ನರಕದಲ್ಲಿ ಇರುವವನಿಗೆ ಭಾರ ಇದೆ, ಪರಲೋಕದಲ್ಲಿರುವ ತಂದೆಯಾದ ದೇವರಿಗೆ ಭಾರ ಇದೆ, ಎಲ್ಲರ ರಕ್ಷಣೆ ಹೊಂದಬೇಕು. ಯೇಸು ಸ್ವಾಮಿಗೆ ಒಂದು ಭಾರ ಇದೆ, ನಾನು ಆಳ್ಳಿ ಕೂಡ ಹೋಗ್ಬೇಕು, ಅಲ್ಲಿಗೆ ಒಬ್ಬರು ಕೂಡ ರಕ್ಷಣೆ ಹೊಂದದೆ ಇರಬಾರದು. ಪೌಲನು ಹೇಳ್ತಾ ಇದ್ದಾನೆ, ನಾನು ಸಾರಲೇಬೇಕು, ಸಾರದೆ ಹೋದ ನನ್ನ ಗತಿಯನ್ನ ಏನು ಹೇಳಲಿಲ್ಲ. ಈ ಭಾರವನ್ನು ತೆಗೆದುಕೊಳ್ಳುವ